ಅದನ್ನ ಎಲ್ಲಿ ಬೆಳೆಸ್ತಾಳ ಏನ್ ಕತ್ತಿನೋ ಯಾರಿಗೆ ಗೊತ್ತ. ಏನ್ ಮತ್ತೆ ಬೆಳಗಿಂದ ಎಲ್ಲೂ ಹೋಗೇ ಇಲ್ಲ ಇವತ್ತು ಊರು ಸಬರಿ ಮಾಡಕ. ಏನ್ ಊರು ಸಬರಿ ಮಾಡೋದಿಲ್ಲ ಅಂತ ಯಾರ ತಲೆ ಮೇಲೆ ಕೈ ಟಾಣಿ ಮಾಡ್ಯಾಳ. ಅಡಿಕೆಯಲ್ಲೇನೂ ತಿಂದಿಲ್ಲ ಬೆಳಗ್ಗಿಂದ. ದಿನ ಇಷ್ಟೊತ್ತಿಗೆ ಬಾಗಲ್ ಮುಂದೆ ಕುಂತ ಅಡಿಕೆಯಲ್ಲಿ ತಿನ್ಕೊಂತ ಗೆಳತರ ಜೋಡಿ ಹಾಳಾಟಿ ಹೊಡ್ಕೊಂತ ಪಿಚಕ್ ಪಿಚಕ್ ಉಗುಳ್ಕೋತ ಕುಂದಿರ್ತಿದ್ಲು. ಮನಿ ಲಕ ಲಕ ಕಾಣಕತ್ತ. ಮುಂಜಾನೆ ಎದ್ದ ನೆಲ ಒರೆಸ್ಕೊಂಡೆ, ಅರಿವಿ ಪರಿವಿ ಎಲ್ಲ ಮುಗಿಸ್ಕೊಂಡೆ, ಕಂಬಗಳನ್ನ ಅಟ್ಟು ಒರೆಸ್ಕೊಂಡೆ. ಸ್ವಚ್ಛ ಕಾಣ್ಬೇಕಲ್ಲ ಮನಿ, ಯಾಕಂದ್ರೆ ಹಬ್ಬ ಒಂದೈತಿ. ಮನಿಗೆ ಮಂದಿ ಬರೋರು ಹೋಗೋರು, ಮನಿ ಸ್ವಲ್ಪ ನೋಡಾಕ ಚಲೋ ಕಾಣಿಸ್ಬೇಕಲ್ಲ. ಇನ್ನ ಸಂತಿಗೆ ಬೇರೆ ಹೋಗಿ ಸಜ್ಜಿ ತರಬೇಕು, ಕಾಯಿಪಲ್ಯ ಅವು ಇವು ತರಬೇಕು. ಹಬ್ಬಕ್ಕೆ ಅಡಿಗೆ ಮಾಡಕ್ ಬೇಕಲ್ಲ. ಈಗ ಅಟ್ಟು ಬಿಸಿಲೈತಿ, ಲಗುನ ಹೋಗಿ ಸಂತಿಗೆ ಸಜ್ಜಿ ಅಟ್ಟು ತಂದ ತೊಳೆದಟ್ಟು ಒಣಗಾಕ್ ಹಾಕಿನಂದ್ರ ಸಂಜೆ ಮಟ ಒಣಗ್ತಾವು. ಸಂಜಿಗೆ ಹೋಗಿ ಗಿರ್ನಿ ಒಳಗೆ ಬಿಸ್ಕೊಂಬಂದೆ ಅಂದ್ರ ರೊಟ್ಟಿ ಮಾಡಕ್ ಆಗ್ತೈತಿ. ಸಾಕ್ ಬಿಡ್ಯವ, ಸ್ವಚ್ಛ ಮಾಡಿ ಸಾಕ. ಹೋಗಿನ್ನ ಸಂತಿಗೆ ಹೋಗ. ಹೊತ್ತಾತಂದ್ರ ಸಂತ್ಯಾಗಿನವ್ರೆಲ್ಲರೂ ಮಾರಿ ಮನಿಗೆ ಹೋಗ್ತಾರ. ಹಬ್ಬಕ್ಕ ತರಕಾರಿ ಸಜ್ಜಿ ತಗೊಂಡ್ ಬಾ ಹೋಗ. ಅತ್ತ ಬರುವಾಗ ಅಡಿಕೆ ಸುಣ್ಣ ಎಲಿ ತಗೊಂಡ್ ಬಾ. ಅಡಿಕೆ ಎಲಿ ಇಲ್ದ ಮುಂಜಾನೆ ತಲಿ ಬಾವು ಅನ್ನಕತ್ತೈತಿ. ತಟ್ಟಗ ಚಾ ಮಾಡು, ಚಾ ಕೊಟ್ಟ ಸಂತಿಗೆ ಹೋಗಿ ತಗೊಂಡ್ ಬಾ. ಏನೇನ್ ಬೇಕೆಲ್ಲ ಒಮ್ಮೆ ತಗೊಂಡ್ ಬಾ. ಅಡಿಕೆ ಎಲಿ ಇಲ್ಲ ಅಂತ ಹೇಳ ಸುಮ್ ಕುಂತೀರೇನ್ರಿ? ಪಾಪ ಆ ಗಟ್ರಿ ಏನ್ ಪುಣ್ಯ ಮಾಡಿದ್ದೇನೋ ಯಾರಿಗೆ ಗೊತ್ತಿವತ್ತ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಗಟ್ರ ದಂಡೆಲ್ಲ ಕೆಂಪ್ ಆಗ್ತಿತ್ತ. ಹೊಂಟೇನ್ರಿ ಈಗ ಸದ್ಯಕ್ಕೆ ಹೋಗ್ತೇನೆ. ನಿಮ್ ಚಾಟ ಮಾಡಿ ಕೊಟ್ಟ ನಾನು ಸಂತಿಗೆ ಹೋಗಿ ಬರ್ತೇನ್ರಿ. ಮತ್ತೇನ್ರ ಬೇಕಿದ್ರೆ ಈಗ ಹೇಳ್ರಿ. ಮತ್ 10 ಸರ್ತಿ ಹೋಗೋದು ಬರೋದು ಆಗೋದಿಲ್ಲ. ನನಗೆ ಏನ್ ಬೇಕಾಗ್ತದೆ, ನಿನಗ ಅಡಿಗೆಗೆ ಏನೇನ್ ಬೇಕು ಅದನ್ನೆಲ್ಲ ತಗೊಂಡು ಬಾ ಒಮ್ಮೆ. ಏನ 10 ಸರ್ತಿ ಹೋಗೋದು ಬರೋದು ಮಾಡಿದೆ ಅಂದ್ರೆ ಅಡಿಗೆ ಯಾವಾಗ ಮಾಡಾಕಿನಿ? ಬೇಕಿದ್ರ ನಾನು ಸಜ್ಜಿ ಗೋಧಿ ಹೋಗಿ ಬೀಸಿಸ್ಕೊಂಬರ್ತೇನಿ. ಎಲ್ಲ ಹಸನ್ ಮಾಡಿ ತೊಳೆದ ಒಣಗಾಕ್ ಹಾಕ. ಮನ್ಯಾಗ ಏನೇನೋ ತಗೋಬೇಕಂತ ಯೋಚನೆ ಮಾಡಿರ್ತಾನೆ, ಅಲ್ಲಿ ಹೋದ್ ನಾ ಮರ್ತಾ ಬಿಡ್ತೈತೆ. ಅದಕ್ಕೆ ಈ ಸರಿ ಹಾಳಾಗ ಬರ್ಕೊಂಬಂದೇನೆ. ಇಲ್ಲಾಂದ್ರೆ ನಾ ಮತ್ತೆ ನಾನು ಉಳ್ಸೋದನ್ನ ಮನೆಗೆ ಹೋದ್ನಾಗ ಲಗುನ ಏನೇನ್ ಬೇಕೋ ತಗೊಂಡು ಹೋಗ್ಬಿಡ್ತೇನೆ. ಅಂದ್ರೆ ಸಜ್ಜಿ ಅದು ಒಣಗ್ಬೇಕಲ್ಲ. ಅಯ್ಯೋ ಅಕ್ಕಿ ರಾಧಾ ಅಲ್ಲ? ನಾನು ನೋಡ್ಲಾರ್ದಂಗ ಹೋದಲ್ಲ. ಜವ್ ನಿಂತಂಗ ನೋಡ್ರ ಮಾತಾಡಲಿಲ್ಲ ನಾನು ನೋಡಿ. ಏ ರಾಧಾ ರಾಧಾ. ಅಯ್ಯ ಸುಧಾ ನೀ ಏನ? ನಾನು ನೋಡಲಿಲ್ಲ ನೋಡ. ಇಲ್ಲಿಂದನ ದಾಟಿ ಹೋದ್ನಿ ಖರೆ. ಸಾವ್ಕಾರ್ ಮಂದಿವ ಬಡೂರ್ ಮಂದಿ ಎಲ್ಲಿ ಕಂಡಾರು ನಿಮಗ? ಹೌದು, ಒಬ್ಬ ಬಗ್ಗೆ ಮಾತಾಡ್ಕೊಂತ ಅಟ್ಟ ಗಡಿಬಿಡಿ ಒಳಗೆ ಯಾವ ಕಡೆ ಹೊಂಟಿದ್ದಿ? ಸಾವ್ಕಾರ? ಯಾವ ಸೀಮಿ ಸಾವ್ಕಾರ? ಇವ ಊರ್ ತುಂಬಾ ಎಲ್ಲ ಸಾಲ ಮಾಡ್ಕೊಂಡಿ ಅದೆಂತ ಸಾವ್ಕಾರ? ನಾನ ಸಂತಿ ತರಕ್ ಹೊಂಟಿನಿ. ನಾಳೆ ಹಬ್ಬ ಐತಲ್ಲ, ಹಬ್ಬಕ್ಕ ಸಂತಿ ಬೇಕಾಗಿತ್ತ, ಅದಕ್ಕೆ ಹೊಂಟಿದ್ದೆ ನೋಡ್. ಸಂತಿಗೆ ಹೊಂಟ್ಯಾನ? ನಾನು ಆ ಕಡೆ ಹೊಂಟಿದ್ದೆ ನೋಡ್ದ. ನಮ್ಮವ್ವ ಫೋನ್ ಹಚ್ಚಿದ್ಲ, ಊರ್ ಕಡೆ ಬಾ ಹಬ್ಬಕ್ಕ ಅನ್ನತ್ತಿದ್ಲವ. ಮತ್ತೆ ಇಲ್ಲಿ ಹಬ್ಬ ಬಿಟ್ಟು ಅಲ್ಲಿ ಹಂಗ ಹೋಗಕ್ಕಾಗ್ತದೆ ಹೇಳು? ನಡಿ ನಾನು ಬರ್ತೇನೆ ಸಂತಿಗೆ ನಿನ್ ಜೋಡಿ. ಅದ ನಾತಿನ ಇನ್ನ ಯಾಕೋ ಬಂದೇ ಇಲ್ಲ ಅಂತೇಳಿ ಆಗ್ಲೇ ಹಾಜರಿ ಕೊಟ್ಟ ಬಿಟ್ಲ. ನಾವೆಲ್ಲಿ ಹೋಗೋನು? ಸಂತಿ ತರಕ್ ಹೊಂಟೇವ್ ಹಬ್ಬಕ್ಕ. ನಡಿ ಬರ್ತಿದ್ರ ಬಾ ನಮ್ ಜೊತೆ. ಊರಾಗ ನಡೆದಾಡೋ CCTV ಕ್ಯಾಮ್ರಾ ಇದ್ದಂಗಿಕ್ಕಿ. ಎಲ್ಲಿ ಏನಾಗಕತ್ರು ಈಕಿ ಮೊದ್ಲು ಗೊತ್ತಾಗಿರ್ತೈತಿ. ರಾಧಾ ಮುಂದೆ ಹೋಗೋ ನಡಿ. ಇಲ್ಲೇನ ಟಮಾಟಿಕಾಯಿ, ದಪ್ಪ ಮೆಣಸಿನ್ಕಾಯಿ, ಚೌಳಿಕಾಯಿ ಅದು ಒಟ್ಟ ಹಚ್ಚಾರ. ಅಲ್ಲಿ ಮುಂದೆ ಏನ್ರ ಹಚ್ಚಿರ್ತಾನ. ಅಲ್ಲಿ ನೋಡ್ ಸುಧಾ, ಅಲ್ಲಿ ಬಾ ತರಕಾರಿ ಬಂದೈತಿ, ಅಲ್ಲೇ ಹೋಗೋ ನಡಿ. ಸುಧಾ ಟಮಾಟಿ ಇಲ್ಲೇ ಚಲೋ ಅದಾವ, ಹಣ್ಣಾಗಿದ್ದನು ಅದಾವ, ಹಸಿಗಾಯಿನೂ ಅದಾವ. ಇಲ್ಲೇ ಚೌಳಿಕಾಯಿ ಮತ್ತು ಬೀನ್ಸ್ನು ಐತಿ. ಇಲ್ಲೇ ಕೇಳಿ ನೋಡು, ತಗೊಳ್ಳೋನ್ ತಗೋ. ಹೆಂಗ್ ಬೇ ಅಮ್ಮ? ಹೆಂಗ್ ಹಚ್ಚಿದಿ ಟಮಾಟಿ? ಬಾ ಮಗ ಬಾ. ಎಷ್ಟು ಬೇಕು? ಕೆಜಿಗೆ 50 ರೂಪಾಯಿ ಹಚ್ಚ ನೋಡು. ಮುಂಜಾನೆ 70 ರೂಪಾಯಿ ಮಾರಿನ ಮಗಳ. ಮನೆಗೆ ಹೋಗೋ ಹೊತ್ತಾಗೈತಿ, ಅದಕ್ಕೆ ಕೊಡಾತೇನೆ, ತಗೋ ಬಾ. ಅಲ್ಲಿ ಬೇಜಿ ಬಾ ತುಟ್ಟಿ ಹಾಕತ್ತಿ ಬಿಡ್ವಾ ನೀನು. ಈಗರಲ್ಲಿ ಕೇಳ್ಕೊಂಬಂದೆ 20 ರೂಪಾಯಿ ಕೆಜಿ ಹೇಳ್ರೆ. ನಿಮ್ ಕಡೆ ಹಸಿಗಾಯಿ ಹಣ್ಣುಗಾಯಿ ಅಡ್ಡು ಅದಾವ ಅಂತೇಳಿ ಕೇಳಾಕ್ ಬಂದ್ರ ನೀ ಏನ 50 ರೂಪಾಯಿ ಹಾಕತ್ತಿ? ಬ್ಯಾಡ ಬಿಡು, ಮುಂದ್ ನೋಡ್ತೇವ್ ನಾವು. ಅಯ್ಯ ನನ್ ಮಗಳ, ಯಾರು ಕೊಡ್ತಿದ್ದಾರೆ 20 ರೂಪಾಯಿದಂಗ? ನಂಗೂ ಬೇಡ ನಿಂಗೂ ಬೇಡ, 30 ರೂಪಾಯಿದಂಗ ತಗೋ. 3 ಮಂದಿಗೂ ಬೇಕೇನ? ತಗೋ, ಆರಿಸ್ಕೊರ್ ಲಗನ. ತಗೋರಿ ಯಾವ ಬೇಕು ನೋಡ್ರಿ. ರಾಧಾ ಕಮಲಾ ನೀವು ಟಮಾಟಿ ತಗೋತೀರಿ ತಗೋರಿ, ನಮ್ಮ ಮನ್ಯಾಗ ಅದಾವ. ನಾ ಸಜ್ಜಿ ತಗೋತೇನೆ ನೋಡಲ್ಲೇ, ನಿಮಗೂ ಬೇಕಾದ್ರೆ 1 ಕಿಲೋ ತಗೊಂಡ್ಬಿಡ್ತೇನೆ. ಆ ಕಡೆ ಬಂದ್ಬಿಡ್ರಿ. ಯವ್ವ ಅನ್ಕೊಂಡಂಗ ತರಕಾರಿ ಸಿಕ್ತ, ಚಲೋ ಆತ. ಇಲ್ಲಾಂದ್ರೆ ನಮ್ಮ ಅತ್ತಿ ಹುರಿದ ಮುಕ್ತಿಳ ನನ್ನ ಮೊದ್ಲ ಅಗಳಿಂದ ಒದ್ರಾಡಕತ್ತಾಳ ಹೋಗ್ ತರಕಾರಿ ತರಾಕಂತೇಳಿ. ಆಯ್ತು ತಗೋರಿ ನಾನು ಬರ್ತೇನಿ, ಕೆಲಸ ಭಾಳ ಐತಿ.
ಪಾಪ ನಿಮ್ದು ಮನ್ಯಾಗ ಹಬ್ಬ, ನಿಮ್ದು ಕೆಲಸ ಇರ್ತೈತಲ್ಲ, ಹೋಗಿ. ಹೌದ್ರಾದ ಎಲ್ಲ ಚಲೋ ಫ್ರೆಶ್ ತರಕಾರಿನ ಸಿಕ್ಕು. ಹಾ, ಅಡ್ಗೆ ಮಾಡೋದು ಐತಲ್ಲ, ಏನು ಮಾಡ್ತಿ? ಸಜ್ಜಿ ಅದು ತೊಳೆದು ಹಾಕ್ಬೇಕ, ಆಮೇಲೆ ರೊಟ್ಟಿ ಬಡಿಬೇಕ, ಗಿರ್ನಿ ಗಟ್ಟು ಹೋಗ್ಬರ್ಬೇಕಲ್ಲ. ಆಯ್ತು ತಗೋ, ಹೋರಿಬ್ರು, ನಾನು ಹೋಗ್ತೇನೆ. ರಾಧಾ, ಸಜ್ಜಿ ಇನ್ನಟ್ಟ ಒಣಗೋ ಅದಾವು, ಒಣಗಿದ ಮೇಲೆ ನಾ ಗಿರ್ನಿಗೆ ತೊಗೊಂಡು ಹೋಗ್ತೇನೆ. ನೀ ಲಗ್ನ ತರಕಾರಿ ಎಲ್ಲ ಹೆಚ್ಕೊ. ಅಡುಗೆ ಎಲ್ಲ ಮಾಡ್ದಂಗದಾಳಲ್ಲ, ಚಲೋ ಆದ್ಬಿಡ, ಲಗುನ ಮಾಡ್ಯಾಳ. ಮತ್ತೀಗ ಒಬ್ಬೊಬ್ರು ರೊಟ್ಟಿ ಕೊಡಾಕ್ ಬಂದ್ರಂದ್ರ ಅವ್ರಿಗೆ ರೊಟ್ಟಿ ಹಾಕಿ ಕೊಡಾಕ್ ಬರ್ತೈತಿ. ಯಾವ್ದೇ ತಲೆ ಬುದ್ಧಿ ಹಾಕ್ಯಾವ ನೀನು, ಯಾರಿಗೆ ಗೊತ್ತಿವತ್ತ? ಎಲ್ಲ ಲಗುನ ಮಾಡ್ಕೊಂಡು ಕುಂತಾಳ. ಪ್ರತಿ ವರ್ಷಕ್ಕಿನ ಹಿಂದ ಬೆನ್ನ ಹತ್ತಬೇಕಾಗ್ತಿತ್ತು ನಾನು, ಅದನ್ನ ಮಾಡಿ ಇದನ್ನ ಮಾಡಂತ. ಇಷ್ಟೆಲ್ಲ ಅಡಿಗೆ ಮಾಡಿ ಎಲ್ಲಿ ಮಂಗಮಯಾಗಿ ಕಾಣುವಳಲ್ಲ. ಏ ರಾಧಾ, ರಾಧಾ, ಬನ್ನಿ ಅತ್ಯಾರ, ಒಳಗದೇನ್ರಿ? ದೇವ್ರಿಗೆ ನಿವೇದಿ ತರ್ಸಾಕತ್ತೀನ್ರಿ. ಅಯ್ಯೋ, ಇಲ್ಲೇನು ಖಾಲಿ ಕೂತಾರು, ಕೆಲಸ ಮಾಡಕತ್ತೇನೆ, ಆದ್ರೂ ಜೀವಕ್ಕೆ ಸಮಾಧಾನ ಇಲ್ಲ ಮತ್ತಿ ಒಟ್ಟ. ಅಯ್ಯೋ, ನಮ್ಮ ಅತ್ತಿ ಎಲೆ ಅಡಿಕೆ ತಗೊಂಬ ಅಂದೇಳಿ ಸಂತ್ಯಾಗಿಂದ ಅದನ್ನ ಮರ್ತು ಬಂದೆನ. ಈಗ ಅದನ್ನ ಮರ್ತು ಬಂದೇನ ಅಂತ ಹೇಳ್ರಿ, ನಾನು ಸುಮ್ಮನೆ ಬಿಡಂಗಿಲ್ಲ. ಏನ್ರ ಮಾಡಿ ಮರೆಸ್ಬೇಕು, ಇವತ್ತೊಂದು ದಿವಸ ನಾ ತಂದು ಕೊಟ್ರ ಆತ. ಈಗರ ಎಲ್ಲಿ ಹೊತ್ತು ಸಿಗ್ತೈತಿ ಹೋಗಾಕ. ಏನ್ರಿ ಅತ್ತೀರ, ಅತ್ತೀರ ಇದು ಸಜ್ಜಿ ರೊಟ್ಟಿ ನೋಡಿದ್ರಿ? ಬಾಯಾಗಿಟ್ಟ ಕರಿಗ್ ಹೋಗ್ಬೇಕ್ರಿ, ಹಪ್ಪಳ ಅದಂಗ ಆಗ್ಯಾವ್ರಿ. ಅದು ಚಟ್ನಿಗಳು ಭಾಳ ಚಂದಾಗ್ಯಾವ. ಜುನ್ಕಾ ಗೋಡಿ ಅಂತೂ ಮಸ್ತ್ ಆಗೈತ್ರಿ. ಮತ್ತೆ ಇದ್ರಿ ಮೊಸರು ಅನ್ನ, ಅದು ಚೆನ್ನಾಗೈತಿ. ತಿನ್ನೋಡ್ರಿ ದೇವ್ರ ನಿವೇದಿ ತರ್ಸನ್ ತಗೋರಿ, ತಿನ್ನೋಡ್ರಿ ನೀವು. ಎಳ್ಳು ಬೆಲ್ಲ ಅಂತೂ ಭಾಳ ರುಚಿಯಾಗಿ ತಿಂದಾರ ನೋಡ್ರಿ ನೀವು. ಸಮಾಧಾನ ಯಾಕೆ ಇಷ್ಟು ಬಡ್ಕೊಳಕತ್ತಿ? ಏನ ತಿಂದು ನೋಡೋದು ಇದ್ದಿದ್ದನ. ಈಗ ಮನಿಗ್ ಮಂದಿ ರೊಟ್ಟಿ ಕೊಡಾಕ್ ಬರ್ತಾರ, ತಾಟ್ ತಗೊಂಡು ಎಲ್ಲಾರ್ಗು ರೊಟ್ಟಿ ಹಚ್ಚಿಡ, ಬಂದ್ ಕೂಡಲೇ ಕೊಡಾಕ್ ಬರ್ತೈತಿ. ಹೋಟೆಲ್ ಹೋದ್ಮೇಲೆ ಏನನ್ನ ಇದನ್ನ ತೊರ್ದಿ ಒಪ್ಪಿಸ್ತಾರಲ್ಲ, ಹಂಗ ಮಾಡಾಕತ್ತಿಯಲ್ಲ. ಹಬ್ಬ ಇಟ್ಕೊಂಡು ನಾವು ಮುಕ್ಕೋತ್ ಕುಂತ್ರಂದ್ರ ಮಂದಿ ಬರ್ತಾರ, ಅವ್ರಿಗೆ ಕೊಡೋದ್ ಬಿಟ್ಟು ನಾವು ಮಾಡಿ ತಿನ್ನೋದೇನ? ತಾಟ್ ಮಾಡೋಗ್ ಎಲ್ಲಾರ್ಗು, ನಾ ಬೇಕಾರೆ ಹೋಗಿ ಕೊಟ್ಟು ಬರ್ತೇನೆ ಮನಿಗೆ. ಮೊದ್ಲ ಅಡ್ಗಿ ಮಾಡಿ ತಡ್ತಿರ್ಬೋದ, ಆಮೇಲೆ ಗಂಡು ಬಂದ್ಮೇಲೆ ಕೈ ನೂತ ಕಾಲು ನೂತ ಅಂತ ಹೇಳ್ಕೋತ್ ಕೂತಿರ್ಬ. ಆಯ್ತು ತಗೋರಿ, ಮಾಡ್ತೇನೆ. ಪುಣ್ಯಕ್ಕೆ ಅಡಿಕೆಯಲ್ಲಿ ಅಲ್ಲಿ ಕೇಳಲಿಲ್ಲ. ರಾಧಾ, ಕಾಕಿರ್ ಇಲ್ಲೇ ಕೂತಾರಲ್ಲ, ಹಬ್ಬ ಎಲ್ಲ ಜೋರ ಐತೇನೋ ಅನಿಸ್ತೈತಿ. ರಾಧಾ ಎಲ್ಲಿ ಕಾಣವಳಲ್ರಿ? ರೊಟ್ಟಿ ಹಂಚಕ್ ಹೋಗ್ಯಾಳೇನ? ಅಯ್ಯಯ್ಯ, ರಾಜೇಶ್ರೀ ಏನ ನೀನು? ಬಾ ಕುಂಡ್ರು ಬಾ. ರಾಧಾ ಅದಳ ಬಾ ಇವ ಒಳಗ, ತಾಟ್ ಮಾಡಕತ್ತಾಳ ಬಾ. ಆತೇನ ಅಡಿಗೆಲ್ಲ ಆತು? ಈ ಮುದುಕಿ ಕೇಳೋ ಪದ್ಧತಿರ ನೋಡ. ಅಡಿಗೆ ಆಗ್ಲಾರ್ದೇನು ಖಾಲಿ ತಾಟ್ ತಗೊಂಬರ್ತೀನಿ ಈಕಿನ ಮನಿಗೆ ನಾನು. ಆಗೇತ್ರಿ, ಅದಕ್ಕ ಬಂದೇನ್ರಿ. ತಾಟ್ ಕೊಟ್ಟು ಹೋದ್ರ ಊಟ ಮಾಡಕ್ ಚಲೋ ಆಕತ್ ಅಂತ ಹೇಳಿ. ಅಲ್ಲಲ್ಲ, ಆಗ್ಲೇ ಕೆಂಪು ರಾಜಿನೂ ಬಂದಾಳು. ಕೆಂಪಿ, ನಿನ್ ಮನಿ ಕಡೆ ಹೋಗಿದ್ನಿ, ನಿನ್ ಮಕ್ಕಳಿದ್ವು ಎರಡು, ಅವ್ರಿಗೆ ಯಾಕೆ ಕೊಟ್ಟು ಬಂದೆ ನೋಡ ರೊಟ್ಟಿ. ಮತ್ತ ರಾಧಾ ಅಲ್ಲಿ ಕಾಣವಳಲ್ಲ, ಏನ್ ಮಾಡಕತ್ತಾಳು? ಮನಿ ಕಡೆ ಹೋಗಿದ್ದೇನ? ಹೌದ್ವಾ, ಅದಕ್ಕ ವರುಣ ತನ್ವಿನ್ ಇಬ್ರು ಮನ್ಯಾಗ ಬಿಟ್ಟು ಬಂದೇನೆ. ಮತ್ ಯಾರು ಹಂಚಾಕ್ ಬರ್ತಾರ, ಪಾಪ ಮನಿಗ್ ಬಂದು ಹೊಳ್ಳಿ ಹೋಗ್ತಾರ ಅಂತ ಈ ಕಡೆ ನಾ ಬಂದಿದ್ನಲ್ಲ. ಅದಕ್ಕ ರಾಧಾ ಅದ ಒಳಗ ತಾಟ್ ಮಾಡಕತ್ತ ಅಂತ ಹಂಚಾಕ, ಅದಕ್ಕ ನಾನು ಇಲ್ಲೇ ಕೂತೇನೆ. ಕುಂದ್ರ ನೀನು. ಮತ್ತ ಕೆಂಪಿ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತ? ಸುಟಿ ಇದ್ದನ? ಹೆಂಗ್ ನಡೆದ ಕೆಲ್ಸ? ಸುಟಿ ಇಲ್ಲ ಇವತ್ತ. ಎಲ್ಲ ರೊಟ್ಟಿ ಅದು ಹಂಚಿ ಮಧ್ಯಾಹ್ನ ಹೋಗ್ತಾನೆ. ಅದೇನ್ ಕೆಲಸ ಇದ್ದಿದ್ದನ, 6ಕ್ಕೆ ಇರೋದಿಲ್ಲ 3ಕ್ಕೆ ಇರೋದಿಲ್ಲ, ದಿನ ಕೆಲಸ ಇರ್ತದಂತಾನೆ. ಹಬ್ಬ ಬಿಡಾಕತ್ತೈತಿ. ರಾಜೇಶ್ರೀ ಮತ್ತು ಸುಧಾ ಆಗ್ಲೇ ಬಂದಾರಲ್ಲ. ಅಶ್ವಿನಿ, ಉಜ್ವಲ ಎಲ್ಲರೂ ಎಲ್ಲಿ ಹೋದ್ರು? ಶೋಭಾನು ಬಂದಿಲ್ಲ. ರಾಧಾ ಏನ್ ರಹಸ್ಯಗಟ್ಲೆ ಎಳ್ಳು ಬೆಲ್ಲ ಮಾಡ್ಯಾಳಲ್ಲ. ಹೋಗುವಾಗ ಇಲ್ಲಿಂದ ಒಂದ್ ಮುಟ್ಟಿಗೆ ತಗೊಂಡು ಹೋಗ್ಬೇಕ, ಎಲ್ಲಾರ್ಗು ಹಂಚಿ ನನಗೇನು ಉಳಿತೈತಿ. ಮತ್ತ ಸುಧಾ, ರಾಜೇಶ್ರೀ ಆಗ್ಲೇ ಬಂದ ಬಿಟ್ಟಾರು. ಉಜ್ವಲ, ಅಶ್ವಿನಿ, ಶೋಭಾ ಎಲ್ಲಿ ಕಾಣವರಲ್ಲ, ಅವ್ರು ಎಲ್ಲಿ ಹೋದ್ರ? ರಾಧಾನ್ ಮನೆಗೆ ರಾಧಾನ ಕಾಣವರಲ್ಲ, ರಾಧಾ ಎಲ್ಲಿ ಹೋದ್ಲ? ರಾಧಾ ಏನು ಊರಿಗೆ ರೊಟ್ಟಿ ಹಂಚಿಕದಲ್ಲ, ಯಾವ ಪರಿ ರಾಶಿ ಮಾಡಿಟ್ಟಾಳಲ್ಲ? ಅಯ್ಯ, ಮತ್ ಮಾಡ್ಬೇಕಲ್ಲ, ಊರಾಗಂತೂ ಸಾಮಾನ್ಯ ಅದಾರ. ನಿನ್ನಂಗ್ ಮಾಡೋನೇನ? ಆಕಿ ಕೊಟ್ಟಿದ್ ರೊಟ್ಟಿ ಇನ್ನೊಬ್ಬಕಿ ಕೊಡ್ತಿ, ಇನ್ನೊಬ್ಬಕಿ ಕೊಟ್ಟಿದ್ ಮತ್ತೊಬ್ಬಕಿ ಕೊಡ್ತಿ. ಉಜ್ವಲ, ಅಶ್ವಿನಿ, ಶೋಭಾ ನಿಮ್ ಮನಿ ಕಡೆ ಅದಾರಲ್ಲ, ಕರ್ಕೊಂಬರ್ಬೇಕಿಲ್ಲ ಬರುವಾಗ? ಕುಂಡ್ರಿವಾ, ಅತ್ತ ಬರ್ತೇನೆ. ರಾಧಾ ಎಲ್ಲಿ ಹೋದ್ಲನು ಯಾರಿಗೆ ಗೊತ್ತಿನ್ನ ಬರವಾಳ. ರಾಧಾ, ಏ ರಾಧಾ, ನಿನ್ನ ಗೆಳತಿಯಾರ ಬಂದಾರ, ಏನ್ ಮಾಡಾಕತ್ತಿ ಒಳಗ? ಪಾಪ ಆಗ್ಲೇ ಬಂದ ಎಲ್ಲಾರು ಕಾಯಕತ್ತಾರ ನನಗೆ. ಅಯ್ಯ, ಈಗ ಸದ್ಯಕ್ಕೆ ಒಳಗೆ ಹೋಗಿದ್ದಿ ನೋಡ್ದ, ತಾಟ ಚಾಕ್ ಅಂತ ಹೇಳ. ಮತ್ತೆ ಹೇಳ್ರು ನೀವು ಬಂದಿರಂತೇಳಿ ಅದಕ್ಕೆ ಓಡಿ ಬಂದು ನೋಡ್ದ. ಕುಂಡ್ರಿ ತಾಟ್ ತಗೊಂಬರ್ತೇನೆ. ಕುಂಡ್ರತಿನ ತಾಯಿ, ಕುಂಡ್ರ ನಿಮ್ಮ ಅತ್ತಿ ನೀನು ಇಲ್ಲ ಉಳಿಸ್ಕೊಂಡ್ಬಿಡ್ತೀರಿ. ನಾವು ಬೇರೆ ಮನೆಗೆ ರೊಟ್ಟಿ ಹಂಚಕ್ ಹೋಗ್ಬೇಕು. ಉಜ್ವಲ ಈಗ ಬಂದ ನಾನು ಕುಂಡ್ರಸ್ಕೋಕಿನ. ಅಯ್ಯೋ ರಾಧಾ, ನಾನು ಕುಂಡ್ರೋದಿಲ್ಲವ, ನನ್ನ ಮಗ ಮಕ್ಕಳ ಟೈಮ್ ಆಯ್ತು. ನಾನು ಮಲಗಿಸಿ ಅಟ್ಟ ಮಕ್ಕೋತಾನ, ನಾನು ಹೋಗ್ತೇನೆ ಲಗುನ. ಆಯ್ತಾಯ್ತು, ಈಗ ತಗೊಂಡ್ ಬರ್ತೇನೆ, ಲಗುನ ಕೊಟ್ಟ ಬಿಡ್ತೇನೆ. ಅಶ್ವಿನಿ ಯಾಕೆ ಬಂದಿಲ್ಲ ಉಜ್ವಲ? ಅಕ್ಕಿ ಆರಾಮಿಲ್ಲ ಅಂತ ತವ್ರ ಮನಿ ಕಡೆ ಹೋಗ್ಯಾಳ, ಅಲ್ಲೇ ಹಬ್ಬ ಮಾಡ್ತಾ ಅಂತ ಇಲ್ಲ ಮನ್ಯಾಗ. ಆಯ್ತು ಬರೋದ, ನಾನು ನಡೀತಾನೆ, ಸಂಜೆಗೆ ಬರ್ತೇನೆ ತಗೋ. ಆಗ್ಲೇ ನಾ ಬರೋಟ್ಟಿಗೆ ಎಲ್ಲ ಮಂಗಮಯ ಆಗ್ಬಿಟ್ಟಾರಲ್ಲ. ಕಮ್ಲಿ ಹೋಗಕ್ಕೆ ಕೂತಾಳು. ಆಯ್ಕೆನ್ ಬಿಡಿ, ಅಲ್ಲಿ ಹೋದಲ್ ವಸ್ತಿ ನೋಡಿತ. ರಾಧಾ, ಲಗುನ ಕೊಡುವ, ನನ್ನ ತಾಟ್ ಕೊಡು.
ರೂಮಿಗೆ ಕುಣ್ಕೋತಾ ಹೋದ್ರೆ ಈಗ ಬಂದ್ ಎಟ್ಟರ ಅರ್ಜೆಂಟ್ ಮಾಡ್ತಿ ಅಂತಾನ. ಈಗ ಲೇವನ ತಾಯಿ ಬಂದ ಅರ್ಧ ತಾಸ ಆತ. ನಿಮ್ಮ ಅತ್ತಿನ ಕೇಳ್ಬೇಕಾರ ನಾನ ಮೊದ್ಲು ಬಂದ ಸಂಘದ ಫೋನ್ ಬಂದಿತ್ತು. ಏವ ಹಾಳಾದ್ದವ ಎಲ್ಲಿ ಹೋದ್ರು ನಂಗೆ ನೆಮ್ಮದಿಯಾಗಿರಕ್ ಕೊಡೋದಿಲ್ಲ. ನೀನ ನಿನ್ ಸಂಘ ಅದ್ಭುತ ಬಿಡುವ. ಆಯ್ತು ನಡಿ, ನಿಂಗೆ ಹೊತ್ತಾದ್ರೆ ನಮ್ಮ ಮನೆ ಕಡೆ ತಂದು ಕೊಡ್ತಾನೆ ಹೋಗು. ನನ್ನ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಗೊಂಡು ನಾವು ನೀವು ಎಳ್ಳು ಬೆಲ್ಲದಂಗಿರಲ್ಲ. ಪ್ರತಿಯೊಂದು ಊರೊಳಗೂ ಬೇರೆ ಬೇರೆ ತರ ಹಬ್ಬನ ಆಚರಿಸ್ತಾರ. ಅದೇ ರೀತಿ ಒಳಗ ನಮ್ ಕಡೆ ಈ ತರ ಆಚರಿಸ್ತಾರ. ಸಜ್ಜಿ ರೊಟ್ಟಿ ಮಾಡೋದು, ಮನೆಗೆ ಹಂಚೋದು, ಸಂಜಿಕ ಎಳ್ಳು ಬೆಲ್ಲ ಕೊಡೋದು, ಬುತ್ತಿ ಕಟ್ಕೊಂಡು ಹೋಗಿ ಹೊಲದಾಗ ಊಟ ಮಾಡೋದು. ಹಬ್ಬ ಅಂದ್ರೆ ಎಲ್ಲರ ಮನೆಯೊಳಗೂ ಖುಷಿ ವಾತಾವರಣ ಇರ್ತದೆ. ಈ ವಿಡಿಯೋ ಒಳಗೆ ಇನ್ನ ಸಾಕಷ್ಟು ವಿಷಯಗಳನ್ನ ತಗೋಬೇಕಿತ್ತ, ಆದ್ರೆ ವಿಡಿಯೋ ಭಾಳ ಲೆಂದಿ ಆಗತ್ತಂತ ಶಾರ್ಟ್ ಕಟ್ ಆಗಿ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗ್ತದಂತ ನಾನು ಭಾವಿಸ್ತೇನೆ.